ವೀಸಾ ಅನುಮತಿ ಇಲ್ಲದೆ ಇರಾನ್ಗೆ ಭಾರತೀಯರ ಪ್ರಯಾಣ ಬಂದ್. ಉದ್ಯೋಗದ ಆಸೆಗಾಗಿ ವಿದೇಶಕ್ಕೆ ತೆರಳುತ್ತಿರುವ ಭಾರತೀಯರು ಕಾಣೆಯಾಗುತ್ತಿರುವುದೆಲ್ಲಿ? ಇರಾನ್ ಮತ್ತು ಭಾರತದ ದ್ವಿಪಕ್ಷೀಯ ಒಪ್ಪಂದಕ್ಕೆ ಈ ವೀಸಾ ಅನುಮತಿ ನಿರಾಕರಿಸುವುದು ಅಡ್ಡಿಯಾಗುತ್ತದೆಯೇ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಉದ್ಯೋಗದ ಆಮಿಷ ಒಡ್ಡಿ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳಿಗೆ ಕಳುಹಿಸಿಕೊಡುವ ಭರವಸೆಯನ್ನು ನೀಡಿ ಭಾರತೀಯರನ್ನ ಇರಾನ್ಗೆ ಕರೆಸಿಕೊಳ್ಳುತ್ತಿರುವ ಹಲವು ಘಟನೆಗಳು ವರದಿಯಾದ ಹಿನ್ನೆಲೆಯಲ್ಲಿ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ವಿನಾಯಿತಿ ಸೌಲಭ್ಯವನ್ನು ಇರಾನ್ ಸ್ಥಗಿತಗೊಳಿಸಿದೆ ಎಂದು ಭಾರತೀಯ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇದೇ ನವೆಂಬರ್ 22ರಿಂದ ಜಾರಿಗೆ ಬರುವಂತೆ ಭಾರತೀಯ ವಿದೇಶಾಂಗ ಸಚಿವಾಲಯ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ. ಇಷ್ಟು ದಿನದವರೆಗೂ ಲಭ್ಯವಿದ್ದ ಇರಾನ್ ತೆರಳಲು ವೀಸಾ ವಿನಾಯಿತಿಯನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ಭಾರತೀಯ ನಾಗರಿಕರು ವೀಸಾ ಅನುಮತಿ ಇಲ್ಲದೆ ಇರಾನ್ ಮೇಲೆ ಹಾದು ಹೋಗುವಂತಿಲ್ಲ. ಇರಾನ್ ದೇಶದಿಂದ ಬೇರೆ ದೇಶಕ್ಕೆ ಹೋಗಬೇಕಾದ್ರೂ ಅಥವಾ ಇರಾನ್ಗೆ ಹೋಗಬೇಕಾದ್ರೂ ವೀಸಾ ಅನುಮತಿ ಕಡ್ಡಾಯಗೊಳಿಸಲಾಗಿದೆ. ಭಾರತೀಯ ವಿದೇಶಾಂಗ ಸಚಿವಾಲಯವು ಸೋಮವಾರ ಅಂದರೆ ನವೆಂಬರ್ 17ರಂದು ಹೊರಡಿಸಿದ ಪತ್ರಿಕಾ ಹೇಳಿಕೆಯಲ್ಲಿ 3 ಮುಖ್ಯವಾದ ಅಂಶಗಳನ್ನು ಹೇಳಿದೆ. ಮೊದಲನೇದು, ಉದ್ಯೋಗದ ಸುಳ್ಳು ಭರವಸೆ ಅಥವಾ ಮೂರನೇ ದೇಶಗಳಿಗೆ ಕಳುಹಿಸುವ ಭರವಸೆ ನೀಡಿ ಭಾರತೀಯ ಪ್ರಜೆಗಳನ್ನು ಇರಾನ್ ಕರೆಸಿಕೊಳ್ಳುವ ಬಗ್ಗೆ ಹಲವಾರು ಘಟನೆಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ಲಭ್ಯವಿರುವ ವೀಸಾ ವಿನಾಯಿತಿ ಸೌಲಭ್ಯವನ್ನು ಬಳಸಿಕೊಂಡು ಇರಾನ್ಗೆ ಪ್ರಯಾಣಿಸುವಂತೆ ಮೋಸಗೊಳಿಸಲಾಗ್ತಿದೆ. ಜೊತೆಗೆ ಇರಾನ್ ತಲುಪಿದ ಹಲವಾರು ಭಾರತೀಯರನ್ನು ಸುಲಿಗೆಗಾಗಿ ಅಪಹರಿಸಲಾಗ್ತಿದೆ. ಇನ್ನು ಎರಡನೆಯದಾಗಿ 2025 ನವೆಂಬರ್ 22ರಿಂದ ಇದು ಜಾರಿಗೆ ಬರುವಂತೆ ಇರಾನ್ಗೆ ಭೇಟಿ ನೀಡುವ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ಇಷ್ಟು ದಿನದವರೆಗೂ ಲಭ್ಯವಿದ್ದ ವೀಸಾ ವಿನಾಯಿತಿ ಸೌಲಭ್ಯವನ್ನು ಇಸ್ಲಾಮಿಕ್ ಗಣರಾಜ್ಯವಾದ ಇರಾನ್ ಸರ್ಕಾರ ಸ್ಥಗಿತಗೊಳಿಸಿದೆ. ಈ ಕ್ರಮವು ಕ್ರಿಮಿನಲ್ ವಿಷಯಗಳಿಗಾಗಿ ವೀಸಾ ವಿನಾಯಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದನ್ನು ತಡೆಗಟ್ಟುವ ಉದ್ದೇಶ ಹೊಂದಿದೆ. ನವೆಂಬರ್ 22ರಿಂದ ಸಾಮಾನ್ಯ ಪಾಸ್ಪೋರ್ಟ್ಗಳನ್ನು ಹೊಂದಿರುವ ಭಾರತೀಯ ನಾಗರಿಕರು ಇರಾನ್ಗೆ ತೆರಳಲು ಅಥವಾ ಇರಾನ್ ಮೂಲಕ ಬೇರೆ ದೇಶಕ್ಕೆ ಹಾದು ಹೋಗಲು ಕಡ್ಡಾಯವಾಗಿ ವೀಸಾ ಅನುಮತಿಯನ್ನು ಪಡೆಯಲೇಬೇಕಾಗಿದೆ. ಇನ್ನು ಮೂರನೇದಾಗಿ, ಇರಾನ್ಗೆ ಭೇಟಿ ನೀಡಲು ಬಯಸುವ ಎಲ್ಲ ಭಾರತೀಯ ಪ್ರಜೆಗಳಿಗೆ ಜಾಗರೂಕರಾಗಿರಲು ಮತ್ತು ವೀಸಾ ಮುಕ್ತ ಪ್ರಯಾಣ ಅಥವಾ ಇರಾನ್ ಮೂಲಕ ಬೇರೆ ದೇಶಗಳಿಗೆ ಹಾದು ಹೋಗಲು ಪ್ರಯಾಣದ ಆಮಿಷ ಒಡ್ಡುವ ಏಜೆಂಟರ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಗಟ್ಟಿಯಾಗಿ ಸಲಹೆ ನೀಡಲಾಗಿದೆ. ಇಂದಿನಿಂದ ಸಾಮಾನ್ಯ ಪಾಸ್ಪೋರ್ಟ್ಗಳನ್ನ ಹೊಂದಿರುವ ಭಾರತೀಯ ಪ್ರಜೆಗಳು ಇರಾನ್ಗೆ ಪ್ರವೇಶಿಸಲು ಅಥವಾ ಇರಾನ್ ಮೂಲಕ ಬೇರೆ ದೇಶಗಳಿಗೆ ಹಾದು ಹೋಗಲು ವೀಸಾ ಪಡೆಯುವುದು ಕಡ್ಡಾಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಇದರ ಮೂಲಕ ಅಪಾಯಕಾರಿ, ಅನಿಯಮಿತ ಮಾರ್ಗಗಳಿಗೆ ಆಕರ್ಷಿಸುತ್ತಿರುವ ಮತ್ತು ಅಪಹರಣ ಮತ್ತು ಕಳ್ಳ ಸಾಗಾಣಿಕೆಗೆ ಒಡ್ಡುತ್ತಿರುವ ಸಂಘಟಿತ ವಂಚನೆ ಜಾಲಗಳನ್ನು ತಡೆಯುವ ಗುರಿಯನ್ನು ಇದು ಹೊಂದಿದೆ. ಹಾಗೂ ಪಾಕಿಸ್ತಾನಿ ಕೆಲ ಗ್ಯಾಂಗ್ಗಳು ಇರಾನ್ನಿಂದ ಭಾರತೀಯರನ್ನು ಅಪಹರಿಸಲು ಪ್ರಯತ್ನಿಸುತ್ತಿವೆ ಎಂದು ಹಲವು ಸುದ್ದಿ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು 2024ರ ಆರಂಭದಲ್ಲಿ ದ್ವಿಪಕ್ಷೀಯ ವೀಸಾ ಮನ್ನಾ ಅಡಿಯಲ್ಲಿ ವೀಸಾ ಇಲ್ಲದೆ ಇರಾನ್ಗೆ ಪ್ರವೇಶಿಸಲು ಭಾರತೀಯರಿಗೆ ಅನುಮತಿ ನೀಡಲಾಗಿತ್ತು. 2024ರ ಫೆಬ್ರವರಿ 4ರಿಂದ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ಯಾವ ಭಾರತೀಯನಾದರೂ ಇರಾನ್ ವೀಸಾ ಪಡೆಯದೆ ಹೋಗಬಹುದಿತ್ತು. ಇರಾನ್ ಮೂಲಕ ಬೇರೆ ದೇಶಗಳಿಗೂ ಹಾದು ಹೋಗಬಹುದಿತ್ತು. ಜೊತೆಗೆ ವ್ಯಾಪಾರ ಸಂಬಂಧ, ಉದ್ಯೋಗವನ್ನು ಅರಸಿ ಇರಾನ್ಗೆ ಭಾರತದಿಂದ ಹೋಗುವವರ ಸಂಖ್ಯೆಯೂ ಹೆಚ್ಚಿತ್ತು. ಇದನ್ನು ಗಮನಿಸಿದ ವಿದೇಶಾಂಗ ಸಚಿವಾಲಯ ವೀಸಾ ಇಲ್ಲದೆಯೂ ಇರಾನ್ಗೆ ತೆರಳುವ ಅನುಮತಿ ನೀಡಿತ್ತು. ಇದಕ್ಕೆ ಕೆಲ ಷರತ್ತುಗಳನ್ನು ಸಹ ವಿಧಿಸಲಾಗಿತ್ತು. ಆದರೆ ಇದೇ ನವೆಂಬರ್ 22ರಿಂದ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ ಹೊಂದಿದ್ರೂ ವೀಸಾ ಅನುಮತಿಯನ್ನು ಪಡೆಯಬೇಕು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಫೆಬ್ರವರಿ 2024ರಿಂದ ನವೆಂಬರ್ 2025 ಅಂದರೆ 21 ತಿಂಗಳ ಕಾಲ ಇರಾನ್ಗೆ ಹಲವು ಭಾರತೀಯರು ಉದ್ಯೋಗವನ್ನು ಹರಸಿ ಹೋಗಿದ್ರು. ಆದರೆ ಇರಾನ್ನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕೂಡಲೇ ಅಪಹರಣವಾಗ್ತಿದ್ರು ಎಂದು ಹಲವು ಮಾಧ್ಯಮಗಳು ವರದಿ ಮಾಡಿದ್ವು. ಕೇವಲ ಉದ್ಯೋಗವಲ್ಲದೆ ಪ್ರವಾಸಕ್ಕಾಗಿ ಇರಾನ್ ದೇಶಕ್ಕೆ ಅಥವಾ ಇರಾನ್ ಮೂಲಕ ಬೇರೆ ದೇಶಗಳಿಗೆ ಹಾದು ಹೋಗ್ತಿದ್ರು. ಇನ್ನು ಮುಂದೆ ಈ ಎಲ್ಲ ವಿನಾಯಿತಿಗಳಿಗೂ ಕಡಿವಾಣ ಬಿದ್ದಿದೆ. ಬಹಳ ಮುಖ್ಯವಾಗಿ ಕೆಲ ಸಂಘಟಿತ ಗುಂಪುಗಳು ನಕಲಿ ವಿದೇಶಿ ಉದ್ಯೋಗ ಅವಕಾಶಗಳನ್ನು ಜಾಹೀರಾತು ಮೂಲಕ ಪ್ರಸಾರ ಮಾಡಿ ಭಾರತೀಯರನ್ನ ಸೆಳೆಯಲು ಪ್ರಯತ್ನಿಸುತ್ತಿತ್ತು. ಇದರ ಮೂಲಕ ಅನೇಕ ಭಾರತೀಯರು ಉದ್ಯೋಗದ ಉದ್ದೇಶಕ್ಕಾಗಿ ಇರಾನ್ಗೆ ಪ್ರಯಾಣ ಬೆಳೆಸಿದ್ರು. ಆ ವೇಳೆ ಅನೇಕ ಭಾರತೀಯರನ್ನ ಅಪಹರಿಸಲಾಗಿದೆ ಅಥವಾ ಕಾಣೆಯಾಗಿದ್ದಾರೆ ಎಂದು ಮಾಧ್ಯಮಗಳ ವರದಿಗಳು ಸಹ ವಿದೇಶಾಂಗ ಸಚಿವಾಲಯದ ಈ ಕ್ರಮಕ್ಕೆ ಕಾರಣವಾಗಿದೆ. ಭಾರತೀಯ ವಿದೇಶಾಂಗ ಸಚಿವಾಲಯವು ಭಾರತೀಯ ನಾಗರಿಕರು ಅನಗತ್ಯ ಪ್ರಯಾಣದಿಂದ ದೂರವಿರಲು ಮತ್ತು ಇರಾನ್ನಲ್ಲಿ ಈಗಾಗಲೇ ಇದ್ದರೆ ಜಾಗರೂಕರಾಗಿರುವಂತೆ ಎಚ್ಚರಿಕೆಯ ಮಾತನ್ನು ಹೇಳಿದೆ. ಇನ್ನು ಮುಂದೆ ಇರಾನ್ಗೆ ಪ್ರಯಾಣ ಬೆಳೆಸಬೇಕಾದರೆ ಸೂಕ್ತವಾದ ಪಾಸ್ಪೋರ್ಟ್ ಮತ್ತು ವೀಸಾ ಅನುಮತಿಯನ್ನು ಪಡೆಯಬೇಕಾಗ್ತದೆ.
ಈ ಮೊದಲು ವೀಸಾ ವಿನಾಯಿತಿಯಿಂದ ಪ್ರಯೋಜನ ಪಡೆದ ನಾಗರಿಕರು ಮತ್ತು ಪ್ರವಾಸಿಗರು ಇರಾನ್ನ ಸಾಮಾನ್ಯ ವೀಸಾ ಅರ್ಜಿಯ ಕಾರ್ಯಸೂಚಿಗಳನ್ನ ಅನುಸರಿಸಬೇಕಾಗ್ತದೆ. ಭಾರತೀಯ ವಿದೇಶಾಂಗ ಸಚಿವಾಲಯವು ಭದ್ರತೆ ಮತ್ತು ನಾಗರಿಕರ ಸುರಕ್ಷತೆಗಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ವಿದೇಶಾಂಗ ಸಚಿವಾಲಯ ತಿಳಿಸಲಾಗಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಪ್ರಯಾಣದ ಮಾದರಿಗಳು ಮತ್ತು ದೇಶ ವಿದೇಶಗಳ ನಡುವಿನ ರಾಜತಾಂತ್ರಿಕ ಚಟುವಟಿಕೆಯ ಮೇಲೆ ಪರಿಣಾಮ ಬೀರಿರುವ ಕೆಲ ಪ್ರಾದೇಶಿಕ ಉದ್ವಿಗ್ನತೆ ಮತ್ತು ಭದ್ರತಾ ಕಾಳಜಿಗಳ ಹಿನ್ನೆಲೆಯಲ್ಲಿ ಈ ವೀಸಾ ಅಮಾನತನ್ನು ಜಾರಿಗೆ ತರಲಾಗಿದೆ. ಇರಾನ್ನ ರಾಜಧಾನಿಯಾದ ಟೆಹರಾನ್ ವಲಸೆ ನಿಯಂತ್ರಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವ ಅಪರಾಧಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಿಕೊಂಡಿದೆ. ಭಾರತ ಮತ್ತು ಇರಾನ್ ನಡುವೆ ಇಂಧನ ಮತ್ತು ವ್ಯಾಪಾರದ ದ್ವಿಪಕ್ಷೀಯ ಒಪ್ಪಂದವಿದೆ. ಆದ್ದರಿಂದ ನಿಯಮಿತವಿಲ್ಲದೆ ವಲಸೆ ಹೋಗುತ್ತಿರುವುದು, ಇದರ ಜೊತೆಗೆ ಕ್ರಿಮಿನಲ್ ಶೋಷಣೆಗಳು ಹೆಚ್ಚಾಗುತ್ತಿರುವುದನ್ನು ಗಮನಿಸಿದಾಗ ಈ ರೀತಿಯ ಬಿಗಿಯಾದ ಕ್ರಮಗಳನ್ನು ವಿದೇಶಾಂಗ ಸಚಿವಾಲಯಗಳು ತೆಗೆದುಕೊಳ್ತವೆ ಎಂದು ಅನೇಕ ವಿಶ್ಲೇಷಕರು ಹೇಳ್ತಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈಗಾಗಲೇ ಇರಾನ್ ಮತ್ತು ಭಾರತದ ನಡುವೆ ಅನೇಕ ದ್ವಿಪಕ್ಷೀಯ ಒಪ್ಪಂದಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೇದು ಚಬಹಾರ್ ಬಂದರು 10 ವರ್ಷಗಳ ಒಪ್ಪಂದ. ಮೇ 2024ರಲ್ಲಿ ಈ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದದ ಪ್ರಕಾರ ಚಬಹಾರ್ ಬಂದರ್ನಲ್ಲಿ ಶಾಹಿದ್ ಬೆಹೆಡ್ಚಿ ಟರ್ಮಿನಲ್ ಅನ್ನು ಭಾರತ ನಿರ್ವಹಿಸಲು 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದವು ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ಅಂದರೆ IPGL ಮತ್ತು ಇರಾನ್ನ ಪೋರ್ಟ್ ಆ್ಯಂಡ್ ಮ್ಯಾರಿಟೈಮ್ ಆರ್ಗನೈಸೇಷನ್ ನಡುವೆ ನಡೆದ ಮಾತುಕತೆಯಾಗಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ಟರ್ಮಿನಲ್ ಅನ್ನು ನಿರ್ಮಿಸಲು $120 ಮಿಲಿಯನ್ ಹಣವನ್ನು ಭಾರತ ಮತ್ತು ಇರಾನ್ ಹೂಡಿಕೆ ಮಾಡಲಿದೆ. ಭಾರತವು ಚಬಹಾರ್ ಬಂದರಿಗೆ ಸಂಬಂಧಿಸಿದ ಮೂಲಸೌಕರ್ಯ ಯೋಜನೆಗಳಿಗೆ $250 ಮಿಲಿಯನ್ ಕ್ರೆಡಿಟ್ ವಿಂಡೋವನ್ನು ಒದಗಿಸಲಿದೆ. ಬಹಳ ಮುಖ್ಯವಾಗಿ ಚಬಹಾರ್ ಬಂದರು ಭಾರತವು ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದೇಶಗಳಿಗೆ ಸಂಪರ್ಕವನ್ನು ಒದಗಿಸುತ್ತದೆ. ಕೆಲ ವರದಿಗಳ ಪ್ರಕಾರ ಈ ಒಪ್ಪಂದವು 10 ವರ್ಷಗಳ ನಂತರವೂ ಮುಂದುವರಿಯುವ ನಿರೀಕ್ಷೆ ಇದೆ. ಇನ್ನು ಎರಡನೆಯದಾಗಿ ದ್ವಿಗುಣ ಮಟ್ಟದ ತೆರಿಗೆಯನ್ನು ಕಡಿಮೆ ಮಾಡುವ ಒಪ್ಪಂದ. ಭಾರತ ಮತ್ತು ಇರಾನ್ ಆದಾಯದ ಮೇಲೆ ದ್ವಿಗುಣ ಮಟ್ಟದ ತೆರಿಗೆಯನ್ನು ತಪ್ಪಿಸಲು ಈ ಒಪ್ಪಂದವನ್ನು ಕೈಗೊಳ್ಳಲಾಗಿದೆ. ಇದು ಎರಡೂ ದೇಶಗಳ ನಡುವೆ ಹೂಡಿಕೆ ಹಾಗೂ ವ್ಯಾಪಾರ ವ್ಯವಹಾರ ಸಂಬಂಧವನ್ನು ಮತ್ತು ಕಂಪನಿಗಳ ಹೂಡಿಕೆಯನ್ನು ಉತ್ತೇಜಿಸಲು ನೆರವಾಗ್ತದೆ. ಇನ್ನು ಮೂರನೇದು ಕೃಷಿ ಸಹಕಾರ. ಏಪ್ರಿಲ್ 2025ರ ಹೊತ್ತಿಗೆ ಭಾರತ ಮತ್ತು ಇರಾನ್ ಕೃಷಿ ಸಂಬಂಧಿತ ಸಾಮಗ್ರಿಗಳ ವ್ಯಾಪಾರವನ್ನು $1 ಬಿಲಿಯನ್ ಗಿಂತ ಹೆಚ್ಚು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಕೃಷಿ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಈ ರೀತಿಯ ಅನೇಕ ಒಪ್ಪಂದಗಳು ಇರಾನ್ ಮತ್ತು ಭಾರತದ ಸಂಬಂಧವನ್ನು ಗಟ್ಟಿಗೊಳಿಸುವಲ್ಲಿ ಪ್ರಯತ್ನಿಸುತ್ತಿವೆ. ಆದರೆ ಈಗ ಇರಾನ್ಗೆ ತೆರಳುವ ಭಾರತೀಯರ ವೀಸಾ ವಿನಾಯಿತಿಯನ್ನು ರದ್ದುಗೊಳಿಸಿರುವುದು ಸಾಕಷ್ಟು ಗೊಂದಲಕ್ಕೂ ಮತ್ತು ಚರ್ಚೆಗೂ ಕಾರಣವಾಗಿದೆ. ಇದೀಗ ಇರಾನ್ಗೆ ಪ್ರವಾಸಗಳನ್ನು ಯೋಜಿಸುವ ಭಾರತೀಯ ಪ್ರಯಾಣಿಕರು ಅನಿವಾರ್ಯವಲ್ಲದ ಪ್ರಯಾಣವನ್ನು ಮುಂದೂಡಬೇಕು. ಇರಾನ್ನ ರಾಜತಾಂತ್ರಿಕ ಕಾರ್ಯಾಚರಣೆಗಳೊಂದಿಗೆ ವೀಸಾ ಅವಶ್ಯಕತೆಗಳನ್ನು ಮತ್ತು ಅಗತ್ಯತೆಗಳನ್ನು ಪರಿಶೀಲಿಸಬೇಕು ಮತ್ತು ವಿದೇಶಾಂಗ ಸಚಿವಾಲಯದ ಸಲಹೆಗಳನ್ನು ಅನುಸರಿಸಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.